10 ಸಿನಿಮಾಗಳು ಅಪ್ಪು ಸರ್ ಜೊತೆ ನಾನು ಪಾತ್ರ ಮಾಡಿದ್ವಿ. ಸ್ನೇಹಿತರೆ, ಇವತ್ತು ಅವ್ರು ನಮ್ಮ ಜೊತೆಲಿಲ್ಲ. ಅದನ್ನು ನೋವನ್ನ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಮಾತಾಡಬೇಕು, ವಿಧಿ ಇಲ್ಲ. ನಾನು ಮೊದಲು ಅಪ್ಪು ಸರು ನಾವು ಮಾತಾಡಿದಾಗ ವಂಶಿ ಸಿನಿಮಾದಲ್ಲಿ ಮಾರ್ಕೆಟ್ ಫೈಟ್ ಇತ್ತು ಸ್ನೇಹಿತರೆ. ಅಲ್ಲಿ ಅಪ್ಪು ಸರು ಅಣ್ಣ ನೀವು ಬನ್ನಿ ಅಂದರು. ಸರ್ ಅಂತೇಳಿ ಹೋದೆ. ನಿಮ್ಮ ಹೆಸರು ರೆಡ್ಡಿ, ಹೌದಾ? ನಿಮಗೆ ಫ್ಯಾಮಿಲಿ ಇದೆಯಾ? ಹಾಂ ಸರ್ ಫ್ಯಾಮಿಲಿ ಇದೆ, ಹೆಂಡತಿ ಮಕ್ಕಳು. ಅವ್ರೇನು ನಿಮ್ಮ ಕಂಡ ಭಯ ಪಡಲ್ಲ? ಇಲ್ಲ ಸರ್, ಇಬ್ಬರು ಮಕ್ಕಳಿದ್ದಾರೆ, ಅವ್ರು ಏನು ಭಯ ಪಡಲ್ಲ ಸರ್ ಅಂತ ಹೇಳಿದೆ. ಅದಕ್ಕೆ ಅವರು ನನ್ನ ಕರೆದು ಭುಜ ತಟ್ಟಿ, ಒಳ್ಳೆ ಕಲಾವಿದರು ಆಗ್ತೀರಾ ನೀವು, ಮಾಡಿ ಇಂಡಸ್ಟ್ರಿಯಲ್ಲಿ ನೀವು ಬೆಳಿತೀರಾ ಅಂತ ನನಗೆ ಭುಜ ತಟ್ಟಿದ್ರು ಅವತ್ತು. ಅದಾದಮೇಲೆ ಒಂದು 2-3 ಸಿನಿಮಾದಲ್ಲಿ ಕರೆದು, ಆಮೇಲೆ ಯಾವಾಗಲೇ ಅವ್ರು ಮಾಲೆ ಹಾಕಿದ್ರು ಸಹ. ಮನೆ ಒಂದಿದ್ರಲ್ಲಿ ಇಲ್ಲಿ ಟಿನ್ಪ್ಯಾಕ್ಟ್ ಮುತ್ತುಮಾರಮ್ಮ ದೇವಸ್ಥಾನ ಇದೆ, ಅಲ್ಲಿ ಬಂದು ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡೆ ಅವರು ಕೊನೆ ಹೋಗ್ತಾ ಇದ್ರು. ಅವರು ಈ ವರ್ಷ ಮಾಲೆ ಹಾಕಿದ್ರೆ ನಾವು ಯಾರು ಬರ್ತಾರೆ, ನಮ್ಮನ್ನು ಯಾರು ಮಾತಾಡ್ಸಿ ಹೋಗ್ತಾರೆ ಅನ್ನೋದು ಹೋಗುತ್ತೆ ಸ್ನೇಹಿತರೆ. ಅವ್ರ ಜೊತೆ ಒಂದು 10 ಸಿನಿಮಾ ಮಾಡಿದ್ವಿ. ಆ ಥರ ಒಬ್ಬ ವ್ಯಕ್ತಿ ನಮ್ಗೆ ಸಿಗಲ್ಲ. ನನಗೆ ಉಗ್ರಂ ಸಿನಿಮಾ ರಿಲೀಸ್ ಆಯಿತು. ಉಗ್ರಂ ಸಿನಿಮಾ ರಿಲೀಸ್ ಆದಲ್ಲಿ ನಮ್ಮ ಸ್ನೇಹಿತರು ಒಬ್ಬರು ಸಿಕ್ಕಿ, ಓಮಹೇಶ್ ಅಂತಿದ್ದಾರೆ ನಮ್ಮ ಸ್ನೇಹಿತರು ಸಿಕ್ಕಿ. ಎಲ್ಲಿ ಅವರು ಬಾಣಲಿ ಮೀಸೆ ಎಲ್ಲಿ ಅವ್ರ ಹೆಸರು ರೆಡ್ಡಿ, ಅವ್ರು ಎಲ್ಲಿ? ಇಲ್ಲ ಸರ್, ಅವರು ಉಗ್ರಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೇಳ್ಬಿಡಿ, ನೆಕ್ಸ್ಟ್ ಸಿಕ್ಕದಲ್ಲಿ ಅವ್ರನ್ನ ನಾನು ವಿಶ್ ಮಾಡ್ತೀನಿ ಡೈರೆಕ್ಟಾಗಿ ಅಂತ ಹೇಳಿ ಕಳಿಸಿದ್ರು. ನೆಕ್ಸ್ಟ್ ನಾನು ಸಿಕ್ಕಿದ್ದೆ. ಒಂದು ಹುಟ್ಟುಹಬ್ಬ ಸ್ನೇಹಿತರೆ ಹೇಳ್ತೀನಿ. ಆ ಹುಟ್ಟುಹಬ್ಬ ದಿವಸನೇ ಚಕ್ರವ್ಯೂಹ ಸಿನಿಮಾ ಬಂದ್ಬಿಟ್ಟು ಪ್ರೆಸ್ ಮೀಟ್ ಇತ್ತು. ನಾನು ಪ್ರೆಸ್ ಮೀಟ್ಗೆ ಅವತ್ತು ಹುಟ್ಟುಹಬ್ಬ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಹೋದೆ. ನಾನು ಬಕ್ಕೆ ಈಕೆ ತಗೊಂಡೋದೆ, ನಾನು ಓದಾರ ತಗೊಂಡು ನಾನು ಹೋದೆ. ಅವರು ಓದಲ್ಲಿ ಮನೆ ಹತ್ರ ಇದ್ದಿಲ್ಲ. ಅಲ್ಲಿಂದ ಪ್ರೆಸ್ ಮೀಟ್ಗೆ ಇಲ್ಲಿ ಗಾಂಧಿನಗರದ ಹತ್ರ ಯಾವುದೋ ಒಂದು ಅಲ್ಲಿ ಬಂದುಬಿಟ್ಟಿದ್ರು. ಸರಿ, ನಾನು ಅಲ್ಲಿಂದ ಮತ್ತೆ ಗಾಡಿನಲ್ಲಿ ಇಲ್ಲಿ ಬಂದೆ. ನಾನು ಇಲ್ಲಿ ಬರೋದನ್ನು ಬೋನ್ ಸರ್ಸ್ ಯಾರನ್ನೂ ಬಿಡ್ತಾ ಇಲ್ಲ. ಅವರು ಬರ್ತ್ಡೇ ಅವತ್ತು ಚಕ್ರವ್ಯೂಹ ಪ್ರೆಸ್ ಮೀಟು, ಲಕ್ಷಾಂತರ ಜನ ಇದ್ದಾರೆ. ಬಟ್ ಅಲ್ಲಿ ಬೋನ್ ಸರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ನಮ್ಮ ಸ್ನೇಹಿತರಿಲ್ಲಲ್ವ, ನಮ್ಮ ಕಲಾವಿದರೆ ಬೋನ್ ಸರ್ಸ್ ಎಲ್ಲ ಇದ್ದಾರೆ. ಅವರು ಅಣ್ಣ ರೆಡ್ಡಣ್ಣ ಹೋಗಿ ಅಂದರು. ನಾನು ಹೋದೆ, ಬೊಕ್ಕೆ ಕೊಟ್ಟು, ಅಣ್ಣ ನಮಸ್ಕಾರ ಅಣ್ಣ, ಮನೆ ಹತ್ರ ಹೋಗಿದ್ದಣ್ಣ, ಮನೆ ಹತ್ರ ನೀವು ಇದ್ದಿಲ್ಲ, ಬಂದ್ಬಿಟ್ಟಿದ್ರಿ, ಆಗ್ತಾನೆ ಬಂದಿದ್ರಿ, ನಾನು ಅಲ್ಲಿಂದ ಇಲ್ಲಿ ಬಂದೆ ಅಣ್ಣ. ಅಯ್ಯೋ ಪಾಪ, ನಿಮ್ಗೆ ತುಂಬ ತೊಂದರೆ ಕೊಟ್ಟನೆ ಅಣ್ಣ, ನಾನು ತುಂಬ ತೊಂದರೆ ಕೊಟ್ಟೆ ಅನಿಸುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಪ್ರೆಸ್ ಮೀಟ್ ಟೈಮ್ ಆಯ್ತಲ್ಲ ಅದಕ್ಕೆ ಇಲ್ಲಿಂದ ಬಂದ್ಬಿಟ್ಟೆ ಅಣ್ಣ, ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು, ಪಾಪ ನಿಮ್ಗೆ ತುಂಬ ತೊಂದರೆ ಕೊಟ್ಬಿಟ್ಟೆ ಅಂದರು. ಅಣ್ಣ ನೀವು ಸಿಕ್ಕಿದ್ದೆ ನನ್ನ ಪುಣ್ಯ, ನಾನು ಯಾಕೆ ಬೇಜಾರು ಮಾಡ್ಕೊಂಡ್ಲಿ ಅಂತ ಹೇಳಿ ಅಲ್ಲಿಂದ ನಾನು ಬಂದ್ಬಿಟ್ಟೆ. ಸ್ನೇಹಿತರೆ, ಇಂಥ ಒಂದು ರಾಮ್ ಪಿಕ್ಚರ್ ಮಾಡ್ತಾ ಇದ್ದೆ, ರಂಗಾಯಣ ರಘು ಸರ್ನ ಕರೆದು, ನೋಡಿ ಹೇಗಿದ್ದಾರೆ ನೋಡಿ ಇವರು, ನೋಡಿ ಈ ಮಾರ್ಕೆಟಲ್ಲಿ ಈ ದಂಧೆ ವಸೂಲು ಮಾಡ್ತಾರಲ್ವ, ಇದು ರೋಲ್ ಕಾಲ್ ವಸೂಲು ಮಾಡ್ತಾರೆ, ಆ ಥರ ಇದ್ದಾರೆ. ಇವ್ನ ಕಂಡ್ರೆ ನನಗೇ ಭಯ ಆಗುತ್ತೆ. ಇನ್ನು ಅವ್ರ ಹೆಂಡತಿ ಮಕ್ಕಳು ಫ್ಯಾಮಿಲಿ ಇದ್ದಾರೆ ಅಂತ ಅವ್ನ ಕಂಡ್ರೆ ಎಷ್ಟು ಭಯ ಪಡ್ತಾರೋ ಹೆಂಡತಿ ಮಕ್ಕಳು ಅಂತ ಈ ರೀತಿ ಅಂದರು. ನೀವು ನೋಡಿ ಬೆಳೀರಿ, ಚೆನ್ನಾಗಿದ್ದೀರಾ ಒಂದು ಅಂತೇಳಿ ಅವ್ರು ನಮ್ಗೆ ಭುಜ ತಟ್ಟಿದ್ರು. ಅವತ್ತಿನ ನನಗೆ ಒಂದು ಇದರಲ್ಲಿ ಒಂದು ಹುಮ್ಮಸ್ಸು ಬಂದಿದ್ದು, ಏನೋ ಒಂದು ಅಚೀವ್ ಮಾಡಬೇಕು ಅಂತೇಳಿ ನನಗೆ ಆಸೆ ಬಂದಿದ್ದು ಅವತ್ತಿಂದ. ಇದು ಒಂದು ಕಂಟೆಂಟ್ ಮೂವಿ. ಯಾವುದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟನ್ನು ಬಿಟ್ಟು ಒಂದು ಕಥೆನೇ ಮುಖ್ಯ ಅನ್ನೋ ರೀತಿಯಲ್ಲಿ ಮಾಡಿರುವಂಥದ್ದು. ಇಲ್ಲಿ ಮಾಮೂಲಿ ಸಿನಿಮಾದಲ್ಲಿರೋ ಥರ
ಫೈಟ್ ಆಗಲಿ, ಲವ್, ರೊಮ್ಯಾನ್ಸ್, ಸಾಂಗ್ ಅಂತ ನಾನು ಒತ್ತು ಕೊಟ್ಟಿಲ್ಲ. ಇದು ಒಂದು ವಸ್ತುನಿಷ್ಠವಾಗಿ ನಮ್ಮ ಕಣ್ಮುಂದೆ ನಡೀತಾ ಇರುವಂಥ ಒಂದು ಘಟನೆ ಏನಿರ್ತದೋ ಆ ರೀತಿ ನಾನು ಇದನ್ನು ಸ್ಕ್ರಿಪ್ಟ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಆಲ್ಮೋಸ್ಟ್ ಹೊಸ ಮುಖಗಳೇ ಬೇಕಾಗಿತ್ತು, ಪಾತ್ರಧಾರಿಗಳೆಲ್ಲ ಹೊಸಬರೇ ಬೇಕಾಗಿತ್ತು. ಹಾಗಾಗಿ ಇದರಲ್ಲಿ 3 ಕ್ಯಾರೆಕ್ಟರ್ ಬರ್ತವೆ, ಬೆಂಕಿ, ನಾಣಿ, ಸೀನಾ ಅಂದ್ಬಿಟ್ಟು. ಆ 3 ಕ್ಯಾರೆಕ್ಟರ್ನ ನನಗೆ ಹೊಸ ಮುಖನೇ ಬೇಕಿದ್ರಿಂದ ನಾವು 3 ಪಾತ್ರಧಾರಿಗಳನ್ನ ಆಯ್ಕೆ ಮಾಡ್ಕೊಂಡ್ವಿ. ಇದರಲ್ಲಿ ಕೇಶವ್ ಅವರು ಮುಖ್ಯ ಪಾತ್ರಧಾರಿ, ಮುಖ್ಯ ನಟ, ಮತ್ತು ಇವ್ರಿಗೆ ಜೊತೆಯಾಗಿ ಪವನ್ ಮತ್ತು ಕಾರ್ತಿಕ್ ಅಂತ ಇನ್ನು 2 ಹುಡುಗರು ಮಾಡಿದ್ದಾರೆ. ಇಲ್ಲಿ ಸಬ್ಜೆಕ್ಟು ಅಂತ ಅಂದರೆ ಒಂದು ಸಣ್ಣ ಎಳೆ ಇಟ್ಕೊಂಡು ಆ 3 ಜನ ಹುಡುಗರುಗಳು ಅವ್ರಿಗೆ ಯಾವುದೇ ಒಂದು ವಿಷನ್ ಇಲ್ದೇನೆ, ಒಂದು ಫ್ಯೂಚರ್ ಏನು ಅಂತ ಗೊತ್ತಿಲ್ದೇನೆ, ಒಂದು ಭವಿಷ್ಯ ಇಲ್ದೇನೆ ಸುಮ್ಮನೆ ಹೆಂಗೋ ಜರ್ನಿ ಬರ್ತದೆ ಆ ಥರ ಹೋಗ್ತಿರ್ತಾರೆ. ಆ ಜರ್ನಿ ಒಳಗಡೆ ಏನೇನು ಘಟನೆಗಳು ನಡೀತವೆ ಅದನ್ನು ನಾನು ಸ್ವಲ್ಪ ಕಾಮಿಕ್ಕಾಗಿ ಒಂದಷ್ಟು ಹ್ಯೂಮರಸ್ ಜಾನರಲ್ಲಿ ಅದು ಸ್ಕ್ರಿಪ್ಟ್ ಮಾಡಿದ್ದೀನಿ. ಅದೇ ಥರ ಸಿನಿಮಾನು ಚೆನ್ನಾಗಿ ಬಂದಿದೆ. ಮನೆಗೊಬ್ಬ ಮಂಜುನಾಥ ಹೆಸರು ಚೆನ್ನಾಗಿಟ್ಟಿದ್ದಾರೆ, ಏನು ಕ್ಯಾಚ್ ಆಗಿದೆ, ಪಿಕ್ಚರು ಚೆನ್ನಾಗಿರುತ್ತೆ. ಆದರೂ ನೀವು ನಮ್ಮ ಪ್ರೇಕ್ಷಕರು, ಅನ್ನದಾತರುಗಳು, ನೀವು ನಮ್ಮ ಕೈ ಹಿಡಿಬೇಕು. ಯಾವುದೇ ಚಿತ್ರ ಬಂದರೂ ಸಿನಿಮಾ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿದ್ರೆ ನಿಜಕ್ಕೂ ನಮ್ಮ ಕೈ ಹಿಡ್ದಂಗಾಗುತ್ತೆ, ನಮ್ಮ ಗಲ್ಲಾಪೆಟ್ಟಿಗೆ ತುಂಬುತ್ತೆ. ನಾವು ಹಾಕಿದ ದುಡ್ಡು ನಮ್ಗೆ ವಾಪಸ್ ಬಂದರೆ ಇನ್ನೊಂದು ಪಿಕ್ಚರ್ ತೆಗಿಯೋಣ ಅಂತ ಅನ್ನೋ ಒಂದು ಮನೋಭಾವ ಬರುತ್ತೆ. ಹಾಗಾಗಿ ನಮ್ಮ ಉಗ್ರಂ ರೆಡ್ಡಿ ಅವರಿಗೆ, ನಮ್ಮ ಕೇಶವ್ ಅವರಿಗೆ ಮತ್ತು ರವಿರಾಮ್ ಡೈರೆಕ್ಷನ್ ಅವರಿಗೆ, ಇವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅವ್ರನ್ನ ಕೇಳ್ಕೊತೀನಿ. ಅವರ ದೇವರು ಅವ್ರಿಗೆ ಈ ಪಿಕ್ಚರ್ ಕೈ ಹಿಡೀಲಿ, ಇನ್ನೊಂದು ಪಿಕ್ಚರ್ ಇದೇ ಥರ ಇನ್ನೂ ಮಾಡಲಿ ಅಂಥೇಳಿ ನಾನು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಪಡಿಬೇಕಂತ ಪ್ರೋತ್ಸಾಹ ಕೊಡೋರು ನೀವು ನಮ್ಮ ಅನ್ನದಾತರು. ನಾವೇನೇ ಮಾಡಿದ್ರು ಒಳ್ಳೆಯದು ಕೆಟ್ಟದ್ದು ಕೈ ತೋರಿಸಿದ್ರೆ ಚೆನ್ನಾಗಿತ್ತು, ಇದು ಒಳ್ಳೆಯದು, ಇದು ಚೆನ್ನಾಗಿಲ್ಲ ಪಿಕ್ಚರ್ ಅನ್ನೋದು. ಮಂಜುನಾಥ ನಮ್ಮ ಜಗ್ಗೇಶ್ ಅವ್ರು ಮಾಡಿದ್ದು ಭಾಳ ಚೆನ್ನಾಗಿತ್ತು, ಇದು ಮನೆಗೊಬ್ಬ ಮಂಜುನಾಥ, ಇದು ಏನು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಕಥೆ. ನೀವು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ, ನಮ್ಗೆಲ್ಲ ಪೆಟ್ಕೊಂಡು ತುಂಬುತ್ತೆ. ಆವಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಪಿಕ್ಚರ್ ಚೆನ್ನಾಗಿದೆ ಅಂತ ಗೊತ್ತಾದರೆ ಕಲೆಕ್ಷನ್ ಆಗುತ್ತೆ. ಅವಾಗ ಇನ್ನೊಂದು ಪಿಕ್ಚರ್ ತಯಾರು ಮಾಡೋದಕ್ಕೆ ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರು ಎಲ್ಲ ಕೈ ಜೋಡಿಸ್ತಾರಂತ ನೀವು ಮೊದಲು ನೀವು ನಮ್ಮ ಕೈ ಜೋಡಿಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಈ ಸಿನಿಮಾ ಮಾಡಲಿಕ್ಕೆ ಮನೆ ಒಬ್ಬ ಮಂಜುನಾಥ ಸಿನಿಮಾ ಅಂತ ವಿಚಾರಕ್ಕೆ ಬರ್ತೀವಿ. ಈಗ ಸ್ನೇಹಿತರೆ, ಈ ಸಿನಿಮಾ ಮಾಡಲಿಕ್ಕೆ ನನ್ನ ತಮ್ಮ ನನಗೆ ಬಲಭುಜ ಆಗಿ ನನ್ನ ಹೆಗಲವನ್ನ, ಅಣ್ಣ ನಾವಿರ್ತೀವಿ, ಇವತ್ತು ನಮ್ಮ ಒಂದು ಬ್ಯಾನರಲ್ಲಿ RR ಕಂಬೈನ್ಸಲ್ಲಿ ಒಂದು ನಮ್ಮ ತಂದೆ ತಾಯಿ ಹೆಸರದು RR ಅಂದರೆ ರಾಮಕ್ಕ ರಾಮಚಂದ್ರಪ್ಪ. ನಮ್ಮ ತಂದೆ ತಾಯಿ ಹೆಸರಲ್ಲಿ RR ಕಂಬೈನ್ಸಲ್ಲಿ ನಾವು ಒಂದು ಸಿನಿಮಾ ಮಾಡಿದ್ದೀವಿ. ಸ್ನೇಹಿತರೆ, ಒಂದು ಸಿನಿಮಾ ಮಾಡಬೇಕು ಅಂತೇಳಿ ನನಗೆ ಒಂದು ಬೆನ್ನು ತಟ್ಟಿ ಒಂದು ಇದು ಮಾಡಿದಂಥದ್ದು ನನ್ನ ತಮ್ಮ ಕೇಶವ್. ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದಂಥ ಪಾತ್ರ ಮಾಡಿದ್ದಾರೆ. ಅವ್ರಿಗೆ ಒಂದು ಬಿಡ್ ನೇಮು ನಮ್ಮ ರವಿರಾಮ್ ಸರ್ ಡೈರೆಕ್ಟ್ರು ನಾಣಿ ಅಂತೇಳಿ ಒಂದು ಕೊಟ್ಟಿದ್ದಾರೆ. ಅವ್ರನ್ನ ನಾಣಿ ಅಂತಲೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಅದಾದಮೇಲೆ ಇನ್ನು ಈ ಸಿನಿಮಾ ಮಾಡಲಿಕ್ಕೆ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಂಥದ್ದು ನಮ್ಮ ಡೈರೆಕ್ಟ್ರು. ಇಲ್ಲಿವರೆಗೂ ನಾನು ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ, ನಾನು ಫೈಟು ಬಡಿ ಸಾಂಗ್ ಅಂತ ನಾನು ಮಾಡಿದ್ದೀನಿ. ರೆಡ್ಡಿಯವರೇ, ಈಗ ನಾನು ಮಾಡೋದು ಡೈರೆಕ್ಟ್ರು ಪಿಕ್ಚರ್ ಮಾಡಬೇಕು, ಅಂದರೆ ಕತೆ ಓರಿಯೆಂಟೆಡ್ ಪಿಕ್ಚರ್ ಮಾಡಬೇಕು, ಇಲ್ಲಿ ಹೀರೋಯಿಸಮ್ಮು ಬೇಡ, ಈ ಥರ ಒಂದು ಮಾಡ್ಕೊಂಡಿದ್ದೀನಿ. ನಿರ್ಮಾಪಕರು ಹುಡುಕಾಟದಲ್ಲಿದ್ವಿ ಅಂತ ನಮ್ಮ ನಿರ್ದೇಶಕರು ನನಗೆ ಹೇಳಿದರು. ಅಷ್ಟರಲ್ಲಿ ನನ್ನ ತಮ್ಮನ ಹತ್ರ ನಾನು ಮಾತಾಡಿದೆ, ಈ ಥರ ಹೇಳ್ತಾ ಇದ್ದಾರೆ ಡೈರೆಕ್ಟ್ರು, ಏನು ಮಾಡೋಣ ಕೇಶವ್ ಅಂದೆ. ಅಣ್ಣ, ಬೇರೆ ಅವ್ರ ಬ್ಯಾನರಲ್ಲಿ ಬೇಡ, ನಮ್ಮ ಬ್ಯಾನರಲ್ಲೇ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಸಜೆಷನ್ ಕೊಟ್ಟು ಮುಂದೆ ಕಳಿಸಿದಂಥದ್ದು ನಮ್ಮ ತಮ್ಮ ಕೇಶವ್ ಇಲ್ಲ ಅಂದರೆ ಇವತ್ತು ಮನೆ ಒಬ್ಬ ಮಂಜುನಾಥ ಸಿನಿಮಾ ಇಲ್ಲಿವರೆಗೂ ಒಂದು ಬರ್ತಾ ಇದ್ದಿಲ್ಲ. ಅದು ನನ್ನ ಒಂದು ಹೆಮ್ಮೆಯಿಂದ ಹೇಳ್ಕೊತೀವಿ. ನಾವು ಇದೇ ಫಸ್ಟ್ ಮೂವಿ ಮಾಡ್ತಾ ಇರೋದು, ಹಾಗೆ ನಮ್ಗೆ ಅಷ್ಟೊಂದು ಮಾತಾಡಲಿಕ್ಕೂ ಬರೋದಿಲ್ಲ. ನಮ್ಮ ರವಿರಾಮ್ ಸಾರು, ಉಗ್ರಂ ರೆಡ್ಡಿ ಸಾರು ನಮ್ಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾಣಿ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಒಂದು ಫ್ಯಾಮಿಲಿ ಕ್ಯಾರೆಕ್ಟರ್ ಥರ, ಮಗು ಇರುತ್ತೆ, ಹೆಂಡತಿ ಇರ್ತಾರೆ, ಒಂಥರ ಸೋಂಬೇರಿ ಥರ ಸುಮ್ಮನೆ ಅಲ್ಲಿ ಓಡಾಡ್ಕೊಂಡು ಅವರು ಹುಡುಗರ ಜೊತೆ ಓಡಾಡ್ಕೊಂಡು ಇರೋ ಥರ ಕೊಟ್ಟಿದ್ದಾರೆ. ಅವರು ಹೆಂಡ್ತಿನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ಅವರು ದುಡ್ಡನ್ನ ಮೂಟೆಲ್ ತರ್ತೀನಿ ಅಂದ್ಬಿಟ್ಟು ಮನೇಲೆ ಕೂತಿರ್ತಾರೆ. ಅವರು ಮಾವ ಒಂದ್ಸರಿ ಹೇಳ್ತಾರೆ, ಮದುವೆ ಆಗಿ 3 ದಿನ ಹನಿಮೂನ್ಗೆ ಅಂತ ಬಂದವನು 5 ವರ್ಷ ಆದ್ರೂ ಮನೆಯಿಂದ ಆಚೆಗೋಗಿಲ್ಲ ಅಂತ. ಈ ಕನಸಿಟ್ಕೊಂಡಿರುವಂತ ಕ್ಯಾರೆಕ್ಟ್ರು ಮುಂದೆ ಏನಾಗುತ್ತೆ, ಅವನ್ ದುಡ್ಡನ್ನ ಮೂಟೆಲ್ ತರ್ತಾನ ತರಲ್ವಾ, ಅದು ಆ ಜರ್ನಿ ಹಂಗಿರುತ್ತೆ. ಸರ್, ನಾವು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ನಾವು ನಮ್ಮ ಅಣ್ಣವ್ರು ಕೇಳ್ದಲ್ಲಿ ಈ ತರ ಮಾಡ್ಬೇಕಂದ್ರು, ಇದು ಒಂದು ಮೂವಿ ಮಾಡೋಣ ಅಂದ್ರು. ಬೇರೆ ಬ್ಯಾನರಲ್ಲಿ ಬೇಡ,
ನಮ್ಮ ಬ್ಯಾನರಲ್ಲೇ ಮಾಡೋಣ, ನಾವೊಂದು ಬ್ಯಾನರ್ ಕ್ರಿಯೇಟ್ ಮಾಡಿ ವರ್ಷಗೊಂದೊಂದು ಮೂವಿ ಆದರೂ ಮಾಡೋಣ ಅಂತ ಒಂದು ಆಸೆ ಇತ್ತು. ಹಾಗಾಗಿ ಫಸ್ಟ್ ಮೂವಿ ಮಾಡಿದ್ದೀವಿ. ಎಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಿದೆ. ಗ್ಯಾರಂಟಿ ವರ್ಷಗೊಂದು ಮೂವಿ ಆದರೂ ಮಾಡ್ಬೇಕನ್ನೋ ಆಸೆ ಇದೆ ಸರ್. ಸೊ ಈ ಹೊಸಬರು ಹೊಸ ಟೀಮು, ಹೊಸ ಡೈರೆಕ್ಟ್ರು, ಹೊಸ ಒಂದು ಕಾನ್ಸೆಪ್ಟು ಬಹಳ ಚೆನ್ನಾಗಿ ಬಂದಿದೆ. ಒಳ್ಳೆ ಕಾಮಿಡಿಯಾಗಿ ಹೊಸ ಮುಖಗಳು, ಅವ್ರು ಮಾಡುವಂತಹ ಹೊಸ ಥರ ಆ್ಯಕ್ಟಿಂಗ್ಗಳು. ಸೊ ಇದು ನೋಡೋಕ್ಕೆ ಬಹಳ ಅದ್ಭುತವಾಗಿ ಇದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಅಷ್ಟೇ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಹೊಸಬರು ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ನಮ್ಮ ಡೈರೆಕ್ಟ್ರು ಅವರಲ್ಲಿ ಕೆಲಸ ತಗೊಂಡಿದ್ದಾರೆ. ಸೊ ಈ ಸಿನಿಮಾ ಸಕ್ಸಸ್ ಆದರೆ ಅವ್ರು ಹೇಳ್ದಂಗೆ ಇನ್ನೂ ಒಂದು ವರ್ಷಕ್ಕೂ ಒಂದೊಂದು ಹೊಸ ಮೂವಿಗಳನ್ನು ಬಿಡ್ತಾ ಇರ್ತಾರೆ. ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಈ ಸಿನಿಮಾನ ಹೆಚ್ಚಿನ ಒಂದು ಪ್ರಚಾರ ಮಾಡಿ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ರೇಂಜ್ಗೆ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಗಳು ಆದಷ್ಟು ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಯಶಸ್ವಿಯಾಗಿ ಈ ಸಿನಿಮಾ ನಡೆಸ್ಕೊಟ್ರೆ ನಮ್ಮ ಕನ್ನಡ ಸಿನಿಮಾ ರಂಗ ಉಳಿಯುತ್ತೆ, ಬೆಳೆಯುತ್ತೆ. ಮತ್ತೆ 10 ಜನ ಒಂದು ಸಿನಿಮಾ ಅಂದರೆ 100 ಜನ ಕೆಲಸ ಮಾಡಿರ್ತಾರೆ, ಎಲ್ರಿಗೂ ಒಂದು ದಾರಿ ಆಗುತ್ತೆ. ನಮ್ಮ ಪ್ರೇಕ್ಷಕರು ದಯವಿಟ್ಟು ಸಿನಿಮಾದಲ್ಲಿ ಥಿಯೇಟ್ರಲ್ಲೇ ಬಂದು ಈ ಸಿನಿಮಾವನ್ನು ನೋಡಬೇಕು. ಇಲ್ಲಿಂದ ನಂದು ಬೇರೆ ಥರ ಒಂದು ವೇರಿಯೇಷನ್. ಈ ಕಡೆ ರೌಡಿ ಅಲ್ಲ, ನನ್ನಲ್ಲೂ ಒಬ್ಬ ರೌಡಿ ಇರ್ತಾನೆ, ನನ್ನಲ್ಲೂ ಒಬ್ಬ ವಿಲನ್ ಇರ್ತಾನೆ. ಬಟ್ ಅವನು ಅಟ್ಮಾಸ್ಫಿಯರ್ ಅವನು ವಿಲನ್ ಕಾಣೋದಿಲ್ಲ, ಒಳ್ಳೆಯವನಾಗೇ ಇರ್ತಾನೆ, ಒಳಗಡೆ ಒಬ್ಬ ವಿಲನ್ ಇರ್ತಾನೆ. ಆ ಥರ ಒಂದು ತಗೊಂಡೋಗಿದ್ದಾರೆ ಕ್ಯಾರೆಕ್ಟ್ರು. ಇಲ್ಲಿವರೆಗೂ ನನ್ನ ಲೈಫಲ್ಲಿ ನಾನು ಮಾಡಲಿಲ್ಲ ಆ ಥರ ಒಂದು ಕ್ಯಾರೆಕ್ಟ್ರು. ರೆಡ್ಡಿಯವ್ರ ಹತ್ರ ಮಾಡಿಸ್ಬೇಕು ಅಂತೇಳಿ ಮಾಡಿಸಿದ್ದಾರೆ. ಆಮೇಲೆ ಶೂಟಿಂಗ್ನ ಬಂದು ನಮ್ಮ ಸುತ್ತಮುತ್ತ ಮಾಡಿದ್ವಿ, ನಮ್ಮ ಬೆಂಗಳೂರು ಸುತ್ತಮುತ್ತ ಮಾಡಿದ್ವಿ. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ಸ್ನೇಹಿತರೆ. ಮನೆಗೊಬ್ಬ ಮಂಜುನಾಥ ಅಂದರೆ ಇಲ್ಲಿ ಒಂದೇ ಒಂದು ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಒಂದು ಫೈಟ್ ಇಲ್ಲ, ಏನಿಲ್ಲ. ಇದು ಕತೆ ಓರಿಯೆಂಟೆಡ್ ಪಿಕ್ಚರ್. ಇದು ಕಮರ್ಷಿಯಲ್ ಪಿಕ್ಚರ್ ಅಲ್ಲ. ಇದು ಮಕ್ಕಳು ಮರಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಪಿಕ್ಚರು. ಮಂಜುನಾಥ ಅದು ಅಂದ್ರೆ ನಮಗೆ ಇಷ್ಟರವರೆಗೂ ಗೊತ್ತಾಗಿರೋದು ಒಂಥರ ಅವ್ರೇನೋ ಒಂದು ಕೆಲಸ ಮಾಡಲ್ಲ, ಒಂದು ಸೀರಿಯಸ್ನೆಸ್ ಇಲ್ಲ, ಒಂದು ಆ ಥರದ್ದು ಒಂದು ಕ್ಯಾರೆಕ್ಟರ್ ಅಂತ ನಾವು ಎಲ್ಲ ಅರ್ಥ ಆಗಿದೆ. ಆ ಥರ ಇವಾಗ ನಮಗೆ ಸಬ್ಜೆಕ್ಟ್ ಮಾಡಿದ್ಮೇಲೆ ಸಬ್ಜೆಕ್ಟ್ ಸ್ವಲ್ಪ ಅದಕ್ಕೆ ಮ್ಯಾಚ್ ಆಗುತ್ತೆ, ಮಂಜುನಾಥ ಅನ್ನೋ ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಸೊ ಆಮೇಲೆ ಅದು ಕ್ಯಾಚ್ ಆಗೋಗಿದೆ ಟೈಟ್ಲು. ಹಾಗಾಗಿ ಮನೆಗೊಬ್ಬ ಮಂಜುನಾಥ, ಯಾಕಂದರೆ ಇದರಲ್ಲಿ 3 ಜನ ಹುಡುಗರು ಇರ್ತಾರೆ. ಅದರಿಂದ ಮನೆಗೊಬ್ಬ ಮಂಜುನಾಥ ಅನ್ನೋ ಏಕ್ದಮ್ ನಾವು ಶ್ರೀಮಂತರಾಗಬೇಕು, ಬಟ್ ಕಷ್ಟನೇ ಪಡಬಾರ್ದು ಅಂತ ಅನ್ನುವಂಥದ್ದು ಒಂದು ಭ್ರಮೆ. ಅದು ಆ ಭ್ರಮೆಯಲ್ಲಿ ಇರ್ತಾರೆ. ಅದು ಅವರು ರೀಚ್ ಆಗ್ತಾರ ಆಗಲ್ವಾ, ಅದು ಸತ್ಯನ ವಾಸ್ತವವಾಗಿ ಅದಾಗುತ್ತಾ ಅನ್ನೋದು ಒಂದು ಲೈನ್ ಆಗಿರುತ್ತೆ.